ಭಾರತೀಯ ಹಾಕಿ ತಂಡದ ಸದಸ್ಯನ ಮೇಲೆ ಪೋಕ್ಸೋ ಕೇಸ್. ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ವಂಚನೆ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಭಾರತೀಯ ಹಾಕಿ ತಂಡದ ಡಿಫೆಂಡರ್ ವರುಣ್ ಕುಮಾರ್ ಮೇಲೆ ಇಂಥ ಒಂದು ಆರೋಪ ಬಂದಿರೋದು. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿರುವಂತಹ ಆರೋಪ. ಜ್ಞಾನ ಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ಇದ್ದಾಗ ಯುವತಿ ಪರಿಚಯ. ಯುವತಿ 17 ವರ್ಷ ಆಗಿದ್ದಾಗಲೇ ಪ್ರೀತಿ ಮಾಡಿದ್ದಂತ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಮದುವೆ ಆಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಕೂಡ ಹೊಂದಿದ್ರು. 2019ರಿಂದ ಯುವತಿ ಜೊತೆ ಸಂಪರ್ಕದಲ್ಲಿದ್ದಂಥ ಆರೋಪಿ 5 ವರ್ಷ ಬಲವಂತವಾಗಿ ಲೈಂಗಿಕವಾಗಿ ಬಳಸ್ಕೊಂಡಿದ್ರು ಅಂತ ಆರೋಪ ಇದೆ. ಈ ಹಿನ್ನೆಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ವರುಣ್ ಕುಮಾರ್ ಭಾರತ ಹಾಕಿ ತಂಡದ ಡಿಫೆಂಡರ್. ಯುವತಿಗೆ 17 ವರ್ಷ ಇದ್ದಾಗಲೇ ಪ್ರೀತಿ ಮಾಡಿದ್ದ ಅನ್ನೋದು. ಮದುವೆ ಆಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಕೂಡ ಬೆಳೆಸಿದ್ರು ಅಂತ ಆಕೆ ಆರೋಪ ಮಾಡಿದ್ದಾಳೆ. 2019ರಿಂದ ಯುವತಿ ಜೊತೆಗೆ ಸಂಪರ್ಕದಲ್ಲಿರುವಂಥ ಆರೋಪ ಈಗ ಕೇಳಿ ಬಂದಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಮ್ಮ ಪ್ರತಿನಿಧಿ ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಚಪ್ಪ, ಈಗ ವರುಣ್ ಕುಮಾರ್ ವಿರುದ್ಧ ಏನೇನು ಆರೋಪಗಳನ್ನ ಮಾಡಿದ್ದಾರೆ, ಜೊತೆಗೆ ಏನು ತಿಳಿಸಲಾಗಿದೆ ಅಂತ ಎಫ್ಐಆರ್ನಲ್ಲಿ? ಅವಿನಾಶ್, ಭಾರತ ಹಾಕಿ ತಂಡದ ಡಿಫೆಂಡರ್ ಕೂಡ ಆಗಿರುವಂತಹ ವರುಣ್ ಕುಮಾರ್ ಉತ್ತಮವಾದಂತಹ ಆಟಗಾರ ಅನ್ನುವಂಥದ್ದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ. ಆದ್ರೆ ವೈಯಕ್ತಿಕ ಕಾರಣಗಳಿಂದ ಸದ್ಯಕ್ಕೆ ಸುದ್ದಿಯಲ್ಲಿ ಇರುವಂತದ್ದು ಅಂದ್ರೆ ಜ್ಞಾನ ಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಓರ್ವ ಯುವತಿ ಪರಿಚಯವಾಗ್ತದೆ. ಪರಿಚಯವಾದ ನಂತರದಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಈತ ಮೆಸೇಜ್ ಅನ್ನ ಮಾಡಿ ಆಕೆಯ ಜೊತೆಗೆ ಸಲುಗೆಯನ್ನ ಬಳಸ್ಕೊಂಡು ಪ್ರೀತಿಯ ನಾಟಕವಾಡಿ ಆಕೆ 17 ವರ್ಷದವಳಿದ್ದಾಗ ಅಂದ್ರೆ 2019ರಲ್ಲಿ ಆತ ಆಕೆಯನ್ನ ಹೊರಗಡೆ ಪಾರ್ಟಿಗೆ ಅಂತ ಕರ್ಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿ ನಂತರದಲ್ಲಿ ಆತ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿದ್ದ. ಆದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಭಾರತೀಯ ಹಾಕಿ ತಂಡದ ಆಟಗಾರ ಆಗಿರುವಂತಹ ಕಾರಣದಿಂದಾಗಿ ಪೊಲೀಸರು ಆತನ ಕೆರಿಯರ್ ಕೂಡ ಡ್ಯಾಮೇಜ್ ಆಗೋದು ಬೇಡ ಅನ್ನುವಂತ ಕಾರಣಕ್ಕೋಸ್ಕರ ಆತನನ್ನ ಕರೆಸಿ ಒಂದಿಷ್ಟು ಸಂಧಾನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಯುವತಿ ಜೊತೆಗೆ ಚೆನ್ನಾಗೇ ಇದ್ದಂತಹ ವರುಣ್ ಕುಮಾರ್ ಅದಾದ ನಂತರದಲ್ಲಿ ತನ್ನ ವಲಸೆನ ಕೂಡ ಬದಲಿಸೋದಕ್ಕೆ ಶುರು ಮಾಡಿದ. ಯಾವಾಗ ಯುವತಿ ಮದುವೆ ಆಗುವಂತೆ ಪಟ್ಟು ಹಿಡಿದು ಈ ಸಂದರ್ಭದಲ್ಲಿ ಆತ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದಾನೆ. ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನೊಂದಂತ ಯುವತಿ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಬಂದು ಪೋಕ್ಸೋ ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ರಾಶಪ್ಪ. ಇದು ವರುಣ್ ಕುಮಾರ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ. ಎಫ್ಐಆರ್ ಪ್ರತಿಯನ್ನು ಕೂಡ ನೀವು ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ 4-5 ವರ್ಷಗಳಿಂದ ನಮಗೆ ಪರಿಚಯ ಇತ್ತು, ಮದುವೆ ಆಗೋದಾಗಿ ನನ್ನ ನಂಬಿಸಿದ್ರು ಅಂತ ಯುವತಿ ಈಗ ಆರೋಪವನ್ನು ಮಾಡಿರೋದು. ಅದಕ್ಕೋಸ್ಕರ ಈಗ ಎಫ್ಐಆರ್ ಕೂಡ ಆಗಿದೆ, ವಿಚಾರಣೆ ಈಗ ನಡೆಯುತ್ತೆ.